ಫ್ರಾಂಕ್ ಮಾಡಿಸಿದ್ರು. ನನಗೆ ಒಳಗೆ ಫ್ರಾಂಕ್ ಮಾಡಿಸಿದಾಗ ಅದೇನೋ ಒಂದು ಗಾಡಿನ ಡ್ಯಾಮೇಜ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದಾರೆ ಅಪೂರ್ವ ಮೇಡಮ್ ಅಂತ ಹೇಳಿಬಿಟ್ಟು ಒಂದು ಫ್ರಾಂಕ್ ಮಾಡಿದರು. ಏನಾಯಿತು ಅಂದರೆ ಇಷ್ಟು ಜನ ಹುಡುಗರಿದ್ದಾರೆ ಅಲ್ಲಿ, ನಂಗೆ ಭಯ ಆಗ್ತಿಲ್ಲ, ಒಳಗಡೆ ಭಯ ಇದೆ, ಬಟ್ ನಾನು ಯೂನಿಫಾರ್ಮ್ ವೇರ್ ಮಾಡಿದ್ದೀನಿ. ಒಂದು ಗೊತ್ತು, ಹೌದಾ ನಂದೇನು ತಪ್ಪಿಲ್ಲ, ಓ ಅದೆಲ್ಲ ಗೊತ್ತಿಲ್ಲ ಸರ್, ಡೈರೆಕ್ಟ್ರ್ ಸರಿ ಕಳಿ ಅಂದರೆ ನನಗಳೇ ಒಳಗಡೆ ಪಕ್ಕ. ಬಟ್ ಆಚೆ ಆ ಯೂನಿಫಾರ್ಮ್ ಶಕ್ತಿ ನೋಡಿ, ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಅದು ಬಂದ್ಬಿಡುತ್ತೆ ಯಾರಿಗಾದ್ರೂ ಅಷ್ಟೇ. ಆ ಒಂದು ಶಕ್ತಿ ಆ ಯೂನಿಫಾರ್ಮ್ಗಿದೆ. ಸೊ ಆ ಪವರ್ ನಿಜವಾಗ್ಲೂ ಹೆಣ್ಮಕ್ಳಿಗೆ, ಅಂದರೆ ಹೆಣ್ಮಕ್ಳು ಎಲ್ಲ ಮಾಡಬೇಕು. ಫಸ್ಟ್ ಆಫ್ ಆಲ್ ಲಾಯರ್ ಆಗಿರಲಿ, ಪೊಲೀಸ್ ಆಫೀಸರ್ ರೋಲಲ್ಲಿ ಎಲ್ಲ ರೀತಿಲಿ ಕಾಣಿಸ್ಕೋಬೇಕು. ನಿಜವಾಗ್ಲೂ ಸಿನಿಮಾದಲ್ಲಿ ಪವರ್ ಇದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ನನ್ನ ಗುರುಗಳಾದಂಥ ಮಾಸ್ತಿ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಇಷ್ಟು ಒಳ್ಳೆ ಟೀಮ್ ನನಗೆ ಸಿಗೋಕ್ಕೆ ಕಾರಣ ಮಾಸ್ತಿ ಸರ್. ಅವ್ರು ಮೋಸ್ಟ್ಲಿ ಆ ಕಾನ್ಫಿಡೆನ್ಸ್ ನಂಗೆ ತುಂಬಿಸಿರ್ಲಿಲ್ಲ ಅಂದರೆ ಪ್ರಾಬಬ್ಲಿ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ. ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ಸ್, ಐ ಥಿಂಕ್ ತುಂಬ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ಆ್ಯಂಡ್ ಸ್ಟಾರ್ ಕ್ರಿಯೇಷನ್ಸ್, ಐ ಥಿಂಕ್ ತುಂಬ ಜನ ಸ್ಟಾರ್ಸ್ ಈ ಕ್ರಿಯೇಷನ್ಸ್ ಇಂದ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ನಮಗೆ ಟು ಬಿ ವೆರಿ ಫ್ರ್ಯಾಂಕ್ ಎಲ್ಲ ಹಾನೆಸ್ಟಾಗಿ ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಹಾನೆಸ್ಟಾಗಿ ಮಾತಾಡಬೇಕಂದ್ರೆ ತುಂಬ ಒಳ್ಳೆ ಫ್ಯೂಚರ್ ಇದೆ, ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳೋರು ತುಂಬ ಜನ ಇರ್ತಾರೆ. ಬಟ್ ಆ ಆಪರ್ಚುನಿಟಿ ಕೊಡೋದಕ್ಕೆ ಮಾರ್ಕೆಟ್ ಇದೆಯಾ, ಅದು ಇದು ಎಲ್ಲ ನೋಡ್ತಿರ್ತಾರೆ. ಬಟ್ ಈ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್ ಮತ್ತು ಚಂದ್ರಕಾಂತ್ ಸರ್ಗೆ. ಆ್ಯಂಡ್ ಗುರು ಸರ್, ಅವರು ನನಗೆ ಒಂಥರ ಫಾದರ್. ಬಿಕಾಸ್ ಸರ್ ಇಲ್ಲ ಅಂದರೆ ಅಪ್ಪಾಜಿ. ಗುರು ಸರ್ ಹೇಗೆ ಅಂದರೆ ಐ ಥಿಂಕ್ ಪ್ರಾಬಬ್ಲಿ ಅವ್ರ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ ಏನೋ ಈ ಹುಡುಗಿ ಟೈಮ್ ತೊಗೊಳ್ತಾ ಇದೆ, ಬೇರೆಯವ್ರನ್ನ ನೋಡೋಣ ಅನ್ನೋ ಆಪ್ಷನ್ಸ್ಗೆ ಹೋಗ್ತಿದ್ರೇನೋ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇಯಿಂದನೂ ತುಂಬ ಸಪೋರ್ಟ್ ಮಾಡಿ ತುಂಬ ಹೊಗಳ್ಕೊಂಡು ಬಂದಿದ್ದೀರಾ ಗುರು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಾನು ಇನ್ನೂ ನೆನಪಿದೆ ಟೀಸರ್ ಟೈಮಲ್ಲಿ ಎಲ್ಲಿಂದ ಸಿಗದೆ ದೇವತೆ ಅನ್ನೋ ಥರ ಏನೋ ಹೇಳಿದ್ರಿ. ಸೊ ಐ ಥಿಂಕ್ ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಂಜಲಿ ಪಾತ್ರ ನನಗೆ ಸಿಗೋ ಹಾಗೆ ಮಾಡಿದ್ದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ನಾನು ಪ್ರತಿಯೊಂದು ಸಲನೂ ನಾನು ಮಾಸ್ತಿ ಸರ್ಗೆ ಅದನ್ನೇ ಹೇಳ್ತಿರ್ತೀನಿ. ನನಗೆ ಪ್ರಾಬಬ್ಲಿ ಅಂಜಲಿ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂದಿದ್ರೆ ನಾನು ಇನ್ನೂ ಕುತ್ಕೊಂಡು ವೇಟೇ ಮಾಡ್ತಿದ್ದೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ದಿಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಆ್ಯಂಡ್ ನಮ್ಮ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ. ಹವಾಮಾನ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಣಿಕಾಂತ್ ಸರ್ ಆ್ಯಂಡ್ ಪ್ರಮೋದ್ ಸರ್ಗೆ. ನನಗೆ ತುಂಬ ಇಷ್ಟ ಆಯಿತು, ಯಾಕೆಂದರೆ ನಿಮ್ಮ ಮಾತುಗಳನ್ನ ಕೇಳಿದ್ರೇ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ಸರ್ ಒಬ್ಬರು ಹೇಳಿದರು, ಯಾರು ಬರಲಿ ಬರ್ದಲ್ಲೇ ಇರಲಿ ಚೆನ್ನಾಗಿರೋ ಸಿನಿಮಾ ಸಖತ್ತಾಗಿ ಹೋಗೇ ಹೋಗುತ್ತೆ. ಸೊ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ರಾಣಿ ಸಿನಿಮಾದೆಲ್ಲ ಟೀಸರ್ ಆಗಿರಲಿ, ಟ್ರೇಲರ್ ಆಗಿರಲಿ ರಿಲೀಸ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಈ ಪ್ರಾಜೆಕ್ಟ್ ಬಗ್ಗೆ ನನ್ನ ತಾಯಿ ಜಯಶ್ರೀ ದೇವಿ ಅವರ ಮೇಲೆ ಆಣೆ ಮಾಡಿ ನಾನೀಗ ಹೇಳ್ತಾ ಇರೋದೆಲ್ಲ ಸತ್ಯ ಸತ್ಯ ಅಂತ ನಂಬಿ ಹೇಳ್ತಾ ಇದ್ದೆ. ಬೊಗಳೋದು, ಮೈಕ್ ಸಿಕ್ಕಿದೆ ಅಂತ ಇಷ್ಟಕ್ಕೆ ಅವ್ರು ಚೆನ್ನಾಗಿ ಅದ್ಭುತ, ಇವರು ಸೂಪರ್ ಅಂತ ಹೇಳೋದಿಲ್ಲ. ಅದಕ್ಕೆ ನನ್ನ ತಾಯಿ ಮೇಲೆ ಆಣೆ ಮಾಡಿ ನನಗೆ ಏನು ಅನಿಸಿದೆ ಈ ಫಿಲ್ಮಲ್ಲಿ 1-2 ನಿಮಿಷ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸುತ್ತೆ. ಒಳ್ಳೆ ಫಿಲ್ಮ್ 2 ಟೇಬಲ್ಸ್ ಮೇಲೆ ರೆಡಿ ಆಗುತ್ತೆ. ದೊಡ್ಡವರು ಹೇಳಿದ್ದಾರೆ, ರೈಟರ್ಸ್ ಟೇಬಲ್ ಆ್ಯಂಡ್ ಎಡಿಟರ್ಸ್ ಟೇಬಲ್. ರೈಟರ್ಸ್ ಟೇಬಲ್ ಅವರು ಗುರುರಾಜ್ ಶೆಟ್ಟಿ ಒಂದು ಜಾಸ್ತಿ ಕ್ಷಮಿಸಿ, ನನಗೆ ಕನ್ನಡದಲ್ಲಿ ಸುಮಾರು ಎಲ್ಲರ ಜೊತೆ ಐ ಹ್ಯಾವ್ ಮೆನಿ ಥೌಸಂಡ್ಸ್ ಆಫ್ ಕನ್ನಡ ಬುಕ್ಸ್ ಇದೆ ನನ್ನ ಲೈಬ್ರರಿಯಲ್ಲಿ. ಎಲ್ಲ ರೈಟರ್ಸ್ ಜೊತೆ ಎಲ್ಲ ನನಗೆ ಸ್ವಲ್ಪ ಫ್ರೆಂಡ್ಶಿಪ್ ಇದೆ. ಆದರೆ ಚಿತ್ರದುರ್ಗದಲ್ಲಿ ಶಿವು ಅಂತ ಒಬ್ಬ ಹುಡುಗ ಇದ್ದಾನೆ. ಹಿ ವಿಲ್ ಕಮ್ ಎ ಡೇ, ಹಿ ವಿಲ್ ಶೋ ವಾಟ್ ಸಿನಿಮಾ ರೈಟಿಂಗ್ ಈಸ್. ಚಿತ್ರದುರ್ಗದಲ್ಲಿದ್ದಾನೆ, ಅವ್ರು ಬರ್ತಾರೆ, ಅವ್ರು ನನ್ನ ಜೊತೆಗಿದ್ದಾರೆ. ಆ್ಯಂಡ್ ದೆನ್ ಗುರುರಾಜ್ ಶೆಟ್ಟಿ ಈಸ್ ಎ ವಂಡರ್ಫುಲ್ ರೈಟರ್. ನಮ್ಮ ಗುರುಗಳ ಆಚಾರ್ಯ ಆತ್ರೇಯವರು ತೆಲುಗಿನಲ್ಲಿ ಅವರನ್ನು ಮೀರಿದವರು ಬೇರೆ ಯಾರಿಲ್ಲ. ಇವರಿಬ್ಬರಲ್ಲಿ ನಾನು ನನ್ನ ಗುರುಗಳನ್ನ ನೋಡ್ತಾ ಇದ್ದೇನೆ ಇದರಲ್ಲಿ. ಸೊ ಆಲ್ ದಿ ಬೆಸ್ಟ್ ಮೈ ಡಿಯರ್ ಫ್ರೆಂಡ್. ಈ ಪಿಕ್ಚರ್ ತಂಡಕ್ಕೆ ಸೂಪರ್. ಇನ್ನೊಂದು ಹೇಳ್ಬಿಡ್ತೀನಿ, ಒಂದೇ ಒಂದು ಮಾತು. ಒಂದು ಸಣ್ಣ ಫಿಲ್ಮ್ಗೆ ಎಂಕರೇಜ್ಮೆಂಟ್ ಕೊಡೋಕ್ಕೆ ಬರಬೇಕು, ದೊಡ್ಡವರು ಬರಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡವರು ಬಂದಿಲ್ಲ ಅಂತ ಗುರುರಾಜ್ ಶೆಟ್ಟಿ ಅವರಿಗೆ ಸ್ವಲ್ಪ ಸಿಟ್ಟು ಬಂದಿದೆ. ಆದರೆ ಮೈ ಡಿಯರ್ ಫ್ರೆಂಡ್, ಗುರೂಜಿ, ಕಿರಣ್ಜಿ, ನೆಕ್ಸ್ಟ್ ನೀವು ಮಾಡೋ ಫಿಲ್ಮ್ಗೆ ದೊಡ್ಡವರೆಲ್ಲ ಬರ್ತಾರೆ, ಬರಲಿ. ಥ್ಯಾಂಕ್ ಯು ಸೋ ಮಚ್. ಇದು ಪ್ರೊಡ್ಯೂಸರ್ ಸಿನಿಮಾ. ಯಾಕಂದರೆ ಇಷ್ಟು ದೊಡ್ಡ ಬಜೆಟ್ ಸಿನಿಮಾನ
ಫಸ್ಟ್ ಸಿನಿಮಾಗೆ ಧೈರ್ಯ ಮಾಡೋದು ತುಂಬ ಕಷ್ಟ. ಅವರಿಗೆ ಕತೆ ಮೇಲೆ ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಒಂದು ಪ್ಯಾಷನ್ ಬೇಕಾಗತ್ತೆ. ಹಂಗಿದ್ದಾಗ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ಸೊ ಹಾಗೆ ಅವರಿಗೆ ಈ ಮೂಮೆಂಟಲ್ಲಿ ನಾನು ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ. ಬನ್ನಿ ಸರ್ ಎಲ್ಲ ಚೆನ್ನಾಗಿ ಮಾಡೋಣ, ನಮಗೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ದೆ. ಬಟ್ ಈ ಮೂಮೆಂಟಲ್ಲಿ ನಮಗೆ ಇಂಡಸ್ಟ್ರಿ ದೊಡ್ಡವರು ಅನ್ಸ್ಕೊಂಡವ್ರ ಸಪೋರ್ಟ್ ಏನೂ ಸಿಗ್ತಾ ಇಲ್ಲ. ಲಿಟ್ರಲಿ ಹೇಳಬೇಕು ಅಂದರೆ ನಾವು ಲಾಸ್ಟ್ ಟ್ರೈಲರ್ ಬಿಟ್ವಿ, ಒಂದು ದೊಡ್ಡ ಈವೆಂಟ್ ಮಾಡೋಣ, ಒಂದಿಷ್ಟು ಪ್ರಚಾರ ಕೊಡೋಣ. ಯಾಕಂದರೆ ಇಂಥ ಒಂದು ಸಿನಿಮಾನ ಪ್ರಚಾರ ಸರಿಯಾಗಿ ಕನೆಕ್ಟ್ ಆಗೋದು ತುಂಬ ಅಗತ್ಯ ಇರುತ್ತೆ. ನಾವು ಇಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಇದು ಹರಿದಾಡ್ತಾ ಇರುತ್ತೆ, ಆ ಸಿನಿಮಾ ದೊಡ್ಡ ಪ್ರಚಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಇರ್ತೀವಿ ನಾವು. ಒಂದು ಗ್ರೌಂಡ್ ಲೆವೆಲಿಗೆ ರೀಚ್ ಆಗಬೇಕು ಅಂದರೆ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡವ್ರು ಅನ್ಸ್ಕೊಂಡು ಬಂದು ಸಪೋರ್ಟ್ ಮಾಡಬೇಕಾಗತ್ತೆ. ಆ ಸಪೋರ್ಟ್ ನಮ್ಗೆ ಯಾವುದೂ ಸಿಗಲಿಲ್ಲ. ಅದಕ್ಕೆ ನಾವು ಟ್ರೈಲರ್ನ ಈವೆಂಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ. ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮಗೆ ನಾನು ಹೇಳಿದೆ ಪ್ರೊಡ್ಯೂಸರ್ಗೆ, ಬನ್ನಿ ಸರ್ ನಮಗೆ ಮೀಡಿಯಾ ಇದೆ. ಯಾಕಂದರೆ ನಮ್ಮ ಟೈಟ್ಲು ಅಲ್ಲಿಂದ ಲಾಂಚಿಂದ ಇಲ್ಲಿವರೆಗೂ ಮಾಧ್ಯಮದವ್ರು ಬರ್ಕೊಂಡು ಬಂದಿದ್ದಾರೆ, ಟಿ ವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಇದೊಂದು ಒಳ್ಳೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಒಂಚೂರು ಗೊತ್ತಾಗ್ತಾ ಇದೆ ಅಂದರೆ ಅದು ಅವರಿಂದ. ಇದನ್ನು ಬಿಟ್ಟರೆ ನಾವು ಜನಗಳನ್ನು ನಂಬೋಣ, ನಾವು ಒಳ್ಳೆ ಕಂಟೆಂಟ್ ಮಾಡಿದ್ಮೇಲೆ ನಾವು ಅದನ್ನು ನಂಬೋಣ ಅಂತ ಅವ್ರಿಗೆ ಧೈರ್ಯ ಹೇಳಿದೆ ನಾನು. ಸೊ ಇದೊಂದು ಸ್ವಲ್ಪ ಬೇಜಾರು ವಿಷಯ. ಯಾಕಂದರೆ ಒಬ್ಬ ಇನ್ವೆಸ್ಟ್ ಮಾಡೋ ಕರ್ಕೊಂಡು ಯಾವ ಧೈರ್ಯ ಮುಂದೆ ಮಾಡಬೇಕು, ಅವರು ಕುಗ್ಗು ಹೋಗ್ತಾರೆ, ಯಾರಿದ್ದಾರಪ್ಪ ನಮ್ಮ ಜೊತೆಯಲ್ಲಿ ಅನ್ನೋದು ಒಂದು ಆತಂಕ ಶುರು ಆಗುತ್ತೆ. ಇಲ್ಲಿ ಯಾರು ಶತ್ರುಗಳಲ್ಲ, ಒಂದಿಷ್ಟು ಸಣ್ಣ ಒಂಚೂರು ಅಂದರೆ ಕಾಟಾಚಾರಕ್ಕೆ ಒಂದು ಸಿನಿಮಾ ಮಾಡಿ ನಾವು ಹೋಗಿ ಯಾರನ್ನೋ ಅಪ್ರೋಚ್ ಮಾಡಿ ಬನ್ನಿ ನನ್ನ ಆಡಿಯೋ ರಿಲೀಸ್ ಬನ್ನಿ, ನಾನು ಇದಕ್ಕೆ ಬನ್ನಿ ಅಂತ ಕರೆದ್ರೆ ಬರಬೇಕು ಅನ್ನೋದಲ್ಲ. ನಾವು ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಾವು ರಿಲೀಸ್ ಮಾಡಿರೋ ಕಂಟೆಂಟ್ಗಳನ್ನೆಲ್ಲ ನೀವು ನೋಡಿದ್ದೀರಿ, ನಮಗೆ ಎಲ್ಲ ಅಪ್ರಿಷಿಯೇಷನ್ ಸಿಗ್ತಾ ಇದೆ. ಹಾಗಿದ್ದಾಗ ಈ ಹುಡುಗರು ಏನೋ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ಒಂಚೂರು ಸಪೋರ್ಟ್ ಮಾಡೋಣ ನಾವು ಅನ್ನೋ ಮನಸ್ಥಿತಿ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಅದು ಆ ನಂಬಿಕೆನೇ ನಾನು ನನ್ನ ಪ್ರೊಡ್ಯೂಸರ್ಗೆ ಹೇಳಿದೆ, ದಯವಿಟ್ಟು ಕ್ಷಮಿಸಿ ಸರ್, ನೀವು ಒಳ್ಳೆ ಸಿನಿಮಾ ಮಾಡಿದ್ದೀರಿ, ಇಡೀ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ನಿಮ್ಮ ಜೊತೆ ಇದ್ದಾರೆ, ಬನ್ನಿ ಅಂತ ಹೇಳಿದೆ. ಸೊ ಅವರು ಅದೇ ಆ ಒಂದು ವಿಷಯಕ್ಕೆ ನಾನು ಅವರಿಗೆ ನಾವೆಲ್ಲ ಕೆಲಸನೂ ತುಂಬ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇದು ಒಂದು ಭರವಸೆ ಕೊಟ್ಟಿದ್ದೆ ನಾನು ಅವರಿಗೆ, ನಮ್ಮ ಜೊತೆ ಎಲ್ಲ ನಿಲ್ತಾರೆ ಅಂತ. ಅದೊಂದು ಆಗಿಲ್ಲ ಅಷ್ಟೇ. ಯೂಶ್ವಲಿ ಲಾಸ್ಟಲ್ಲಿ ಮೈಕ್ ಸಿಕ್ಕಿದಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಎಲ್ಲ ಮುಗಿಸಿರ್ತಾರೆ. ಸೊ ನಾನು ಶಾರ್ಟಾಗಿ ಹೇಳ್ತೀನಿ. ಮೊದಲನೇದಾಗಿ ನನಗೆ ಇದು ಒಂದು ಸಿನಿಮಾ ಅಲ್ಲ, ಇದೊಂದು ಕನಸು. ಆ ಒಂದು ಕನಸು ಇಟ್ಕೊಂಡು ಮನೆಯಿಂದ ಹೊರಟಾಗ ಏನಾಗುತ್ತೆ ಹೇಗಾಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಆ್ಯಂಡ್ ಆ ಒಂದು ಜರ್ನಿಯಲ್ಲಿ ಸ್ಟಾರ್ ಕ್ರಿಯೇಷನ್ಸಿನ ನೀವೇ ಹೇಳಿದ್ರಿ, ಸ್ಟಾರ್ ಕ್ರಿಯೇಟರ್ಸ್ ನನಗೆ ಉಮೇಶ್ ಸರ್ ಮತ್ತು ಚಂದ್ರಕಾಂತ್ ಸರ್ ಸಿಕ್ಕಿದ್ರು. ನೀವು ಯಾವ ನಂಬಿಕೆ ಇಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ನಂಗೆ ಗೊತ್ತಿಲ್ಲ, ಬಟ್ ಆ ನಂಬಿಕೆಲಿ ಆ ಜೆನ್ಯೂನಿಟಿ ಇತ್ತಲ್ಲ, ಅದನ್ನು ಹೇಗೆ ಮಾಡಿ ಕಾಪಾಡಬೇಕು ಅಂತ ಇತ್ತು. ಅದಕ್ಕೆ ಅಂತ ನಾನು, ಗುರುತೇಶ್ ಶೆಟ್ಟಿ ಸರ್, ನಾವು ತುಂಬ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ ಹೆಸರು ತಕ್ಕ ಹಾಗೆ ಇನ್ನೊಂದಷ್ಟು ಸ್ಟಾರ್ ಈ ಒಂದು ಕ್ರಿಯೇಷನಿಂದ ಹುಟ್ಟಲಿ, ಇನ್ನೊಂದು ಹೆಸರಾಗಲಿ. ಆ್ಯಂಡ್ ಮೇನ್ ಆಗಿ ಇವತ್ತು ನನಗೆ ತುಂಬ ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ನನ್ನ ಗೆಲುವಕ್ಕಿಂತ ನಿಮ್ಮ ಗೆಲುವು ಆಗಲೇಬೇಕು ಅಂತ ಅನ್ನಿಸ್ತಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ರಾನಿ ಬಗ್ಗೆ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಅಂತಿಲ್ಲ, ಬಟ್ ಒಂದು ಆತ್ಮಾಭಿಮಾನ ಇದೆ, ಆತ್ಮ ಸಮ್ಮಾನದಿಂದ ಹೇಳ್ತಾ ಇದ್ದೀನಿ, ರಾನಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ವಿಷನ್. ಆ್ಯಂಡ್ ಗುರುಗಳಾದ ತಮ್ಮ ಒಂದು ಏನು ಹೇಳ್ಬೋದು, ಒಂದು ಗೈಡೆನ್ಸಲ್ಲಿ ಇದು ಸಿನಿಮಾ ನಡೆದಿದೆ ಭರವಿ ಸರ್. ಯಾವತ್ತೂ ಗುರು ಸರ್ ಹೇಳೋದು ಅಂದರೆ ಯಾವ ಥರ ಕತೆ ಬರ್ತಾ ಇದೆ ಅಂತ, ಅದು ಅವರು ಹೇಳ್ದಂಗೆ ನೀವು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಗುರುಗಳ ಆಶೀರ್ವಾದ ಇದ್ದರೆ ಏನೂ ಆಗ್ಬೋದು ಅಂತ ಇದೆ ನನಗೆ. ನಾನು ತುಂಬ ಗುರು ಪರಂಪರೆಯಿಂದ ಬಂದಿರುವಂಥವನು, ನಿಜವಾಗ್ಲೂ ಅದನ್ನು ಅದೇ ಥರ ತಮ್ಮ ಶಿಷ್ಯ ತೆಗೆದಿದ್ದಾರೆ. ನಾವೆಲ್ಲ ಅದರಲ್ಲಿ ಒಂದು ಭಾಗಿಯಾಗಿದ್ದೀವಿ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಗೇನ್ ಕಮಿಂಗ್ ಟು ಕಿರಣ್, ಎರಡನೇ ಸಿನಿಮಾ ಮಾರ್ಚ್ 22 ವರ್ಕ್ ಮಾಡಿದ್ವಿ. ಆ್ಯಂಡ್ ವಾಟ್ ಅ ಗ್ರೋತ್ ಫ್ರಮ್ ದೇರ್ ಟು ಹಿಯರ್. ಆ್ಯಂಡ್ ನಾನು ಅವತ್ತೇ ಹೇಳಿದ್ದೆ, ಕನ್ನಡಕ್ಕೆ ಇನ್ನೊಬ್ಬರು ಒಂದು ದೊಡ್ಡ ಮಾಸ್ ಹೀರೋ ಬಂದಾಯಿತು ಅಂತ ಹೇಳಿ. ನಾನು ಎಲ್ಲರ ಹತ್ರ ಅದೇ ಹೇಳ್ತಾ ಇದ್ದೀನಿ. ಗುರುತೇಜ್ ಸರ್ ಅವ್ರ ಜೊತೆ ಒಡನಾಟ ಇತ್ತು, ಬಟ್ ಇದೇ ಫಸ್ಟ್ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಗೈನ್ ರಾನಿ ತಂಡದ ಬಗ್ಗೆ ಹೇಳೋದಂದರೆ ನಾವೆಲ್ಲರೂ ಅಪರಿಚಿತರಾಗಿ ಬಂದು ಇವಾಗ ಒಂದು ಪರಿವಾರ ಆಗಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ವಿಲ್ ಗೋ ಲಾಂಗರ್ ಸರ್. ಚಂದ್ರಕಾಂತ್ ಸರ್ ಆ್ಯಂಡ್ ಉಮೇಶ್ ಸರ್, ಡೆಫಿನೆಟ್ಲಿ ದಿಸ್ ವಿಲ್ ಗೋ ಲಾಂಗರ್ ವೇ. ಆ್ಯಂಡ್ ಗುರು ಸರ್, ನೀವು ಹೇಳ್ದಂಗೆ ಇವತ್ತು ಯಾರು ದೊಡ್ಡವರು ಬರದೇ ಇರ್ಬೋದು,
ಬಟ್ ಅಗೇನ್ ಅವರ ಅನಿವಾರ್ಯ ಕಾರಣಗಳು. ಬಟ್ ನಾವು ನಾಳೆ ಡೆಫಿನೆಟ್ಲಿ ಈ ತಂಡ ಬಂದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಆ್ಯಂಡ್ ಕಿರಣ್ ರಾಜ್ ನಿಮಗೂ ಅಷ್ಟೇ, ಗುರುತೇಜ್ ಸರ್ ನಿಮಗೂ ಅಷ್ಟೇ. ನಾವು ಮುಂದೆ ಯಾರೇ ಹೊಸೊಬ್ರು ಕೇಳಿದ್ರೆ ಒಬ್ಬೊಬ್ಬರಾಗಿ ಇಂಡಿಪೆಂಡೆಂಟ್ ಆಗಿ ಎಲ್ಲರನ್ನು ಸಪೋರ್ಟ್ ಮಾಡೋಣ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಸಿನಿಮಾ ಇಸ್ ಬಿಗ್ಗರ್ ದ್ಯಾನ್ ಲೈಫ್, ಲಾರ್ಜರ್ ದ್ಯಾನ್ ಲೈಫ್. ಈ ಒಂದು ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅದೇ ಯಶ್ ಶೆಟ್ಟಿ ಅವ್ರು ಹೇಳಿರೋ ಹಾಗೆ ರಾಘವ ರಾನಿ ಆಗೋದಕ್ಕೆ ಕಾರಣ ಆಗುವಂಥ ಒಂದು ಕ್ಯಾರೆಕ್ಟರ್ ಅನ್ನೋದನ್ನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಗುರು ಸರ್ ಹೇಳ್ತಾ ಇದ್ರು ನಮ್ಮ ಸಿನಿಮಾ ಅಂತ ಬಂದಾಗ ಯಾರೂ ದೊಡ್ಡ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ. ಸರ್ ಒಂದು ಈ ಮೂಲಕ ಹೇಳ್ತೀನಿ, ಸಿನಿಮಾ ರಿಲೀಸ್ ಆದಮೇಲೆ ಆ ದೊಡ್ಡವರೆಲ್ಲ ನಿಮಗೆ ಫೋನ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನಾವು ನಿಮ್ಮ ಜೊತೆ ನಿಲ್ತೀವಿ, ನೆಕ್ಸ್ಟ್ ಯಾವ ಟೈಮಿಗೆ ಏನಕ್ಕೆ ಹೇಳಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನ ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಫಸ್ಟ್ ಕಾಪಿ ನೋಡಿರೋದ್ರಿಂದ ಹೇಳ್ತಾ ಇರೋವಂಥದ್ದು, ಓವರ್ ಕಾನ್ಫಿಡೆಂಟ್ ಅಲ್ಲ, ತುಂಬ ಕಾನ್ಫಿಡೆಂಟಿಂದ ಹೇಳ್ತೀವಿ. ಇದು ನಾನು ಸುಮಾರು ಜನದ ಹತ್ರ ಹೇಳ್ತಾ ಇದ್ದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ಹೇಳಿ ಬಂದು ತುಂಬ ವರ್ಷ ಆಗಿದೆ. 2024 ಕಿರಣ್ ರಾಜ್ ಅವರು ಆ ಒಂದು ಆಸೆಯನ್ನು ಈಡೇರಿಸ್ತಾರೆ ಅಂತ ಹೇಳಿ ನಾನು ಸುಮಾರು ಜನ ಹತ್ರ ಹೇಳ್ತಿದ್ದೆ. ಏನಕ್ಕೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪಕ್ಕಾ ಕಮರ್ಷಿಯಲ್ ಹೀರೋ ಬಂದಿಲ್ಲ, ಸುಮಾರು ವರ್ಷ ಆಯಿತು. ಆ ಆಸೆಯನ್ನು ನೀಗಿಸುವಂಥದ್ದು ಕಿರಣ್ ರಾಜ್ ಅವರು. ನನಗೆ ತುಂಬಾ ಒಂದು ಆಸೆ ಇತ್ತು. ಅಂದರೆ ತುಂಬ ಜನ ಡೈರೆಕ್ಟರ್ಸ್ ನನ್ನ ಹತ್ರ ಹೇಳ್ತಿದ್ರು, ನಿನ್ನನ್ನು ರವಿಶಂಕರ್ ಅವರ ಮಗನಾಗಿ ತೆರೆಯಲ್ಲಿ ನೋಡಬೇಕಂತ ತುಂಬ ಜನ ಹೇಳ್ತಿದ್ರು. ಸೊ ಆ ಒಂದು ಕನಸು, ಆ ಒಂದು ಆಸೆ ನಮ್ಮ ರಾಣಿ ಮೂವಿ ಮುಖಾಂತರ ನಡೀತಿದೆ. ತುಂಬಾ ಕಷ್ಟಪಟ್ವಿ ನಾವು, ಯಾಕಂದರೆ ಡೇಟ್ ಒಂದು ಸಕ್ಕೆ ಆಗ್ತಿರ್ಲಿಲ್ಲ. ಆದರೂ ಗುರು ಸಾರು 2-3 ತಿಂಗಳು ವೇಟ್ ಮಾಡಿ ನೀನೇ ಮಾಡಬೇಕು ಈ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಹೀರೋ ರಾಘವ ರಾಣಿ ಆಗೋಕ್ಕೆ ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ. ಅದೇನು ಅಂತ ನಾವು ಮೂವಿಲಿ ನೋಡಬೇಕು. ಬಾರ್ವಿ ಅವರು ಹೇಳೇ ಬಿಟ್ರು, ಆದರೂ ರಿಪೀಟ್ ಮಾಡ್ತೀನಿ. ಸಿನಿಮಾ ನನ್ನ ಪ್ರಕಾರ ನಾನು ಕಲ್ತಿದ್ದು, ನನ್ನ ಗುರುಗಳ ಹತ್ರ ಕಲ್ತಿದ್ದು, ಸಿನಿಮಾ 2 ಕಡೆ ತಯಾರಾಗುತ್ತೆ. ಒಂದು ಸ್ಕ್ರಿಪ್ಟ್ ಟೇಬಲ್ಲು, ಇನ್ನೊಂದು ಎಡಿಟಿಂಗ್ ಟೇಬಲ್ಲು. ನಾನು ಭಾಳಷ್ಟು ಜನಗಳಿಗೆ ನನ್ನ ಮೊದಲನೇ ಸಿನಿಮಾ ಆಗಬೇಕಾದ್ರೆ ಯೋಗರಾಜ್ ಭಟ್ರಿಗೂ ಅದನ್ನೇ ಹೇಳಿದ್ದೆ. ಈಗ ಏನು ನೋವಿಂದ ಮಾತಾಡಿದ್ರು ಗುರುತೇಜ್ ಶೆಟ್ಟರು, ಮಣಿ ಸಿನಿಮಾ ರಿಲೀಸ್ ದಿನ ಇವತ್ತಿನ ಸ್ಟಾರ್ಗಳಾದ ಗಣೇಶು, ದುನಿಯಾ ವಿಜಿ, ಯೋಗರಾಜ್ ಭಟ್ಟು, ಸೂರಿ, ಇವರೆಲ್ಲರಿಗಿನ್ನ ನನಗೆ ಆಗಲೇ ಒಂದು 30 ವರ್ಷದ ಅನುಭವ ಇತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ. ಈಗ 54ನೇ ವರ್ಷ ಅನುಭವ ಸಿನಿಮಾ ಇಂಡಸ್ಟ್ರಿಗೆ. ಮಣಿ ಸಿನಿಮಾ ಬಂದು 21 ವರ್ಷ ಆಯಿತು. ಮೇನ್ಕಾ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡ್ವಿ ಇಷ್ಟು ಜನ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಬನ್ನಿ 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 ಅಂದ್ಬಿಟ್ಟು ಡಿಸೆಂಬರಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. 2003 2004 ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ, ಸಣ್ಣ ಕ್ಯಾಲೆಂಡ್ರು, ಹೀರೋ ಹೀರೋಯಿನ್ ಫೋಟೋ ಮುಂದೆ ಹಿಂದೆ 12 ತಿಂಗಳ ಕ್ಯಾಲೆಂಡರ್ ಹಾಕಿ ರೋಡಲ್ಲಿ ಹೋಗೋರಿಗೆಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹಂಚ್ತಾ ಇದ್ವಿ ಎಲ್ಲರೂ, ಇನ್ಕ್ಲೂಡಿಂಗ್. ಇವತ್ತೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ, ನಾನು ಇಂಡಸ್ಟ್ರಿನಲ್ಲೇ ಇದ್ದೀನಿ. ಸೊ ಹಾಗೆ ಯಾರೂ ನನಗೂ ಬೆಂಬಲ ಬರಲಿಲ್ಲ. ಸೊ ನಾನು ಆಗಲೇ ಇಂಡಸ್ಟ್ರಿನಲ್ಲಿ 32 ವರ್ಷ ಅನುಭವ ಆಗಿತ್ತು. ಯಾರೂ ಬರಲಿಲ್ಲ. ಲಿಟ್ರಲಿ ಅವ್ರ ಕಾಲುಗಳು ಇಳ್ಕೊಳ್ಳೋದು ಬಾಕಿ, ಬನ್ನಿ ಒಂದು ಆಡಿಯೋ ಫಂಕ್ಷನ್ಗೆ ಅಂತ. ಅಂದರೆ ಅಷ್ಟೊತ್ತಿಗಾಗಲೇ ತುಂಬ ಜನ ನನ್ನ ಸಹಾಯ ಪಡೆದಿದ್ದರು. ಅದು ಬಾರ್ವಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಬಾರ್ವಿ ಅವರು ಕರ್ನಾಟಕಕ್ಕೆ ಬಂದಾಗ ಕೋಣ ಇದೈತೆ ಸಿನಿಮಾಯಿಂದನೂ ಅವರು, ಅವರ ಮದರ್ ಅಂತ ಏನು ಕರೀತಾರೆ ಜಯಶ್ರೀದೇವಿ ಅವರು, ಚೆನ್ನಾಗೇ ಪರಿಚಯ. ಅವರು ಮೊದಲನೇ ಸಿನಿಮಾಯಿಂದನೂ ನಾನು ಅವ್ರ ಜೊತೆ ವ್ಯವಹಾರ ಇಟ್ಕೊಂಡಿದ್ದೀನಿ. ಮ್ಯಾಗ್ನೆಟಿಕ್ ಟೇಪ್ಸ್ ಸಪ್ಲೈ ಮಾಡ್ತಿದ್ದೆ ನಾನು ಅವಾಗ. ಅಂದರೆ ಸರ್, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಸೂರ್ಯ ಕುಂದಾಪುರ ಏನು ಹೇಳಿದನು ಅದೊಂದು ಬೇಡ. ಎಲ್ಲ ಪ್ರೀತಿಯಿಂದ ಈ ಫಿಲ್ಮ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ, ದಯವಿಟ್ಟು ಬೆಳೆಸಿ ಗೆಲ್ಲಿಸಿ. ಥ್ಯಾಂಕ್ ಯು. ಇಲ್ಲ ಸರ್, ಡಾನ್ ಟರ್ಮಣ ಸರ್. ಅದೊಂದು ಹೇಳಿಲ್ಲಲ್ಲ, ಇದರಲ್ಲಿ 2 ಶೇಡ್ ಇದೆ ಅಷ್ಟೇ ಹೇಳೋದು. ಅದನ್ನೇ ಮೇಡಮ್, ಅದೇ ನೀವೇ ಹೇಳಿದ್ರಲ್ಲ, 2 ಪದ ಹೇಳಿದ್ರಿ ಅಲ್ಲ, 2 ಪದ ಹೇಳಿದ್ರಿ, ಹಂಗಾಗಿ 2 ಶೇಡ್ ಇದೆ. ಒಂದು ಕಾಮಿಡಿ, ಈಗ ಬಂದು ಮಾತಾಡಿದ್ನಲ್ಲ ಅದೊಂದು. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮದವರಿಗೆ, ಹಾಗೆ ನಮ್ಮ ಇಡೀ ಚಿತ್ರತಂಡ ಇದೆ, ಗುರುಗಳಿದ್ದಾರೆ, ಸರ್ ಇದ್ದಾರೆ, ಕರಿಸುಬ್ಬು ಸರು, ಎಲ್ಲರಿಗೂ ಒಂದೇ ಸುತ್ತ. ಎಲ್ಲರೂ ಆಲ್ರೆಡಿ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಮಾತ್ರನೇ ಒಂದು 4 ಜನ ಕೇಳಿ, ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಇದು ನಮ್ಮ ತಂಡದ ಒಂದು ಸ್ಟ್ರೆಂತ್ ಅಂತ ಹೇಳ್ತೀನಿ. ಕತೆ
ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆಲ್ರೆಡಿ ಎಲ್ಲ ಬಿಟ್ಟಿರೋದ್ರಿಂದ ಯಾವ್ದ್ರ ಬಗ್ಗೆ ಮಾತಾಡಿದ್ರು ಅದನ್ನ ಮಾತಾಡೋಕ್ಕೆ ಹೋಗ್ಬಾರ್ದು. ಈಗ ಜನ ಮಾತಾಡಬೇಕು, ನೀವು ಅದನ್ನು ಮಾತಾಡಿಸ್ಬೇಕು. ದಯವಿಟ್ಟು 12ನೇ ತಾರೀಕು ಮಿಸ್ ಮಾಡ್ದಂಗೆ ಥಿಯೇಟ್ರಿಗೆ ಬನ್ನಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ರಾನಿ ಸಿನಿಮಾ 12ನೇ ತಾರೀಕು ಮೇಲೆ ಇರಲಿ. ಎಲ್ಲ ಕನ್ನಡಿಗರು ವಿನಂತಿ ಮಾಡ್ತಾ ಮಿಸ್ ಮಾಡ್ದಂಗೆ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಟ್ರೈಲರ್ ಇವೆಂಟ್ ನಾವು ಇಲ್ಲೇ ಮಂತ್ರಿ ಮಾಲಲ್ಲಿ ಮಾಡೋಣ ಅಂತ ಇದ್ವಿ. ಸ್ವಲ್ಪ ಸೆಲೆಬ್ರಿಟೀಸು ಅವರೆಲ್ಲ ಕರೆದೆಲ್ಲ ಮಾಡಿಸೋಣ ಅಂತ ಇದ್ವಿ ದೊಡ್ಡದಾಗಿ. ತೊಂದರೆ ಇಲ್ಲ, ಸಿನಿಮಾ ನೀವೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ. ಅವರವರು ನಾನಾ ಕಾರಣದಲ್ಲಿ ಅವ್ರಿಗೂ ಸ್ವಲ್ಪ ಬೇರೆ ಕೆಲಸಗಳಿರ್ತದೆ. ಹಾಗಾಗಿ ಒಂದು 2-3 ಸೆಲೆಬ್ರಿಟೀಸ್ಗೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಯೂಟ್ಯೂಬಲ್ಲೇ ರಿಲೀಸ್ ಮಾಡಿದ್ವಿ. ಇವತ್ತೊಂದು ಇವೆಂಟ್ ಮಾಡಿದ್ದೀವಿ. ಜನರೆಲ್ಲ ಸಪೋರ್ಟ್ ಮಾಡಬೇಕು. ಹೊಸ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರೀಲಿ ನಿಲ್ಲಬೇಕು. ನಮ್ಮಂಥವ್ರು ಕನ್ನಡ ಇಂಡಸ್ಟ್ರಿ ಬೇಕಂತ ಹೇಳಿದ್ರೆ ಒಳ್ಳೆ ಕಂಟೆಂಟ್ ಇದೆ, ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಭರವಸೆ ಇದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಡೇ ಒನ್ನಿಂದ ನಮಗೆ ತುಂಬ ಸಪೋರ್ಟಾಗಿ ನಿಂತವರು ಮೀಡಿಯಾದವರು. ಸೊ ಇವತ್ತು ನಮಗೆ ಈ ಸ್ಟೇಜಲ್ಲಿ ಈ ಥರ ನಿಲ್ಲಲಿಕ್ಕೆ ಮನಸ್ಸು ಇರಲಿಲ್ಲ. ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ, ಒಳ್ಳೆ ಈವೆಂಟ್ ಮಾಡಿ ಸಿನಿಮಾ ಚೆನ್ನಾಗಿ ಒಂದು ಪ್ರೀ ರಿಲೀಸ್ ಈವೆಂಟ್ ಮಾಡಬೇಕು ಅಂತ ನಮಗೆ ತುಂಬ ಇದಿತ್ತು. ಬಟ್ ಆದರೆ ಡೈರೆಕ್ಟ್ರ್ ಹೇಳಿದರು ಈ ರೀಸನ್ ಏನು ಅಂತೇಳಿ. ಬಟ್ ಅದರಿಂದ ನಮಗೆ ಆ ಥರ ಪ್ರೋಗ್ರಾಮ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಬೇಸರ ಇದೆ ತಂಡದಲ್ಲಿ. ಬಟ್ ಆದರೂ ಖುಷಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನಮಗೆ ಬೆನ್ನೆಲುಬಾಗಿ ನಮ್ಮ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಾಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಹಾಗೆ ನಮ್ಮ ಮೀಡಿಯಾದವರಾಗಿರ್ಬೋದು, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾ ಅಂದರೆ ಪ್ರೊಡ್ಯೂಸರ್ ಹೇಳ್ದಾಗೇನೆ ಸ್ಟಾರ್ಟಿಂಗ್ ತುಂಬ ಮಂದಿ ಹೇಳಿದರು, ಇಷ್ಟು ನನ್ನಲ್ಲೂ ಹೇಳಿದರು, ಇಷ್ಟು ಬಜೆಟ್ ಹಾಕ್ಕೊಂಡು ಏನಕ್ಕೆ ಸಿನಿಮಾ ಮಾಡ್ತೀರಾ, ದೊಡ್ಡ ಬಜೆಟ್ 2 ಕೋಟಿ 3 ಮಾಡ್ಬೋದಲ್ಲ ಅಂತ. ಸೊ ನಾನೊಂದು ರೀಸನ್ ಹೇಳಿದೆ. ಸೊ 2 ಕೋಟಿ ಸಿನಿಮಾ ತುಂಬ ಬರ್ತಾ ಇದೆ ಥಿಯೇಟ್ರಲ್ಲಿ, ಏನಕ್ಕೆ ಸಿನಿಮಾ ನೋಡ್ತಾ ಇಲ್ಲ ಹೋಗಿ ಅಂತೇಳಿ. ಅಂದರೆ ಕ್ವಾಲಿಟಿ ಕೇಳ್ತಾರೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಕ್ವಾಲಿಟಿ ಚೆನ್ನಾಗಿ ಮಾಡಿದರೆ ಸಿನಿಮಾ ಏನಕ್ಕೆ ಅಷ್ಟು ದೊಡ್ಡ ಬಜೆಟ್ ಹಾಕೊಂಡು ಮಾಡಿದ್ದೀರಾ, ಯಾವ ಥರ ರಿಟರ್ನ್ಸ್ ನೋಡ್ತೀರಾ ಅಂತ ಎಲ್ಲ ಯೋಚನೆ ಮಾಡಿ. ನಾವು ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಬೇಕು ಅಂತ ಬಿಗಿನಿಂಗಿಂದಲೇ ಪ್ರೊಡ್ಯೂಸರ್ ನನಗೂ ಮತ್ತು ಡೈರೆಕ್ಟ್ರಿಗೆ ಹೇಳಿದ್ರಿಂದ ಇವತ್ತು ರಾನಿ ಇವತ್ತು ಕರ್ನಾಟಕದಲ್ಲಿ ಒಂದಷ್ಟು ಹೆಸರು ಮಾಡಿದೆ ಅಂತ ಹೇಳಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಇವತ್ತು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ನಮ್ಮ ಜೊತೆ ಕೈ ಜೋಡಿಸಿ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೀರೋಯಿನ್ಸ್ಗಳಾಗಿರ್ಬೋದು ಮತ್ತು ಕೋ ಆರ್ಟಿಸ್ಟ್ ಆಗಿರ್ಬೋದು, ಧರ್ಮಣ್ಣ, ಯಶ್ ಶೆಟ್ಟಿ ಅವರು, ಹಾಗೆ ಕಿರಣ್ ರಾಜ್, ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೇವೆ 12ನೇ ತಾರೀಕು. ನಿಮ್ಮ ಆಶೀರ್ವಾದ ಹಿಂಗೇನೇ ಇರಲಿ. ಈ ಸಿನಿಮಾ ದೊಡ್ಡ ಮತ್ತು ಸಕ್ಸಸ್ ಆಗಲಿ ಅನ್ನೋದು ನಾನು ಕೇಳ್ಕೊಳ್ತಿದ್ದೇನೆ. ಇದೊಂದು 2 ವರ್ಷ ಜರ್ನಿ ಅಂತ ಹೇಳ್ಬೋದು. ಇದ್ರ ನಿಜವಾದ ನಾಯಕ ಅಂತ ಹೇಳಿ ನಾವು ಗುರು ಸರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗುರು ಸರ್ ನೋಡಿದಾಗ ಅವರೊಂದು ಒಳ್ಳೆ ಪ್ರತಿಭೆ ಅಂತ ಹೇಳ್ಬೋದು. ಒಂದು ನಾಯಕತ್ವವಾಗಿ ಇಟ್ಕೊಂಡು ಎಲ್ಲರನ್ನು ಮುನ್ನಡೆಸಿ ಒಂದು ಅತ್ಯುತ್ತಮ ಚಿತ್ರಣ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನ್ ರಘು ಸರ್ ಆಗಿರ್ಬೋದು, ಕಿರಣ್ ಸಾರು, ಗಿರೀಶು, ಒಂದು ಎಲ್ಲ ಒಳ್ಳೆ ರೀತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಸಪೋರ್ಟಾಗಿ ಕೊಟ್ಟಿದ್ದಾರೆ. ಅತ್ಯುತ್ತಮವಾಗಿ 3 ಜನ ನಾಯಕರೇ ನಮ್ಗೆ ಸಿಕ್ಕಿದ್ದಾರೆ. ಮಾಧ್ಯಮ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಮುಂದೇನು ಇದೇ ರೀತಿ ಸಪೋರ್ಟ್ ಕೊಡಬೇಕು. ಇದೇ 12ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಒಂದು ಥಿಯೇಟ್ರಲ್ಲಿ ಬಂದು ನೋಡ್ಬೇಕಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಇವತ್ತು ನಮ್ಮ ಟೀಮ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಗುರು ಸರ್, ಗಿರೀಶು, ಕಿರಣ್ ಸರ್ ಮತ್ತೆಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸು ಮತ್ತು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರನ್ನೂ ಮಿಸ್ ಮಾಡಿಲ್ಲ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬರತ್ತಂತ ಸಿನಿಮಾ ಹೇಳಿದರು, ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡಲಿಕ್ಕೆ ನಮ್ಮಿಂದ ಏನು ಸಪೋರ್ಟ್ ಬೇಕು ಅದನ್ನು ನಾವು ಕೊಟ್ಟಿದ್ದೀವಿ. ಇನ್ನು ಅದೇ ಸಿನಿಮಾ ಗೆಲ್ಲಿಸ್ಬೇಕಾದ್ರೆ ಏನು ಸಪೋರ್ಟ್ ಬೇಕು ಅದು ಇವಾಗ ನಿಮ್ಮೆಲ್ಲರಿಂದ ಬೇಕು. ನಮಗೆ 100ರಲ್ಲಿ 99% ಜನ ಯಾಕೆ ಸಿನಿಮಾ ಮಾಡ್ತಾಯಿದ್ದೀರಾ, ಏನು ಕೆಲಸ ಇಲ್ವಾ, ದುಡ್ಡು ಜಾಸ್ತಿ ಆದರೆ ನಮಗೆ ಕೊಡಿ ಹಂಗೆ ಹೇಳಿದವರೇ ಜಾಸ್ತಿ. ಆದರೆ ಆ 1% ಜನ ಯಾರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಏನೋ ಒಂದು ಹೊಸದಕ್ಕೆ ಕೈ ಹಾಕ್ತಿದ್ದೀರಾ, ಒಳ್ಳೇದಾಗತ್ತಂತ ಹೇಳಿದ್ದಾರೆ, ಆ ಬೆಂಬಲದ ಮೇಲೆ ನಾವು ಮಾಡಿದ್ದೀವಿ. ದುಡ್ಡು ಜಾಸ್ತಿ ಆಯ್ತು ಅಂತ ಮಾಡಿಲ್ಲ ನಾವು. ಒಂದು ಪ್ರೊಡ್ಯೂಸರ್ ಆಗಬೇಕಾದ್ರೆ ತುಂಬ ಧೈರ್ಯ ಬೇಕು. ಎಲ್ಲರಿಗೂ ದುಡ್ಡಿದೆ ಅಂತೇಳಿ ಪ್ರೊಡ್ಯೂಸರ್ ಆಗ್ಲಿಕ್ಕೆ ಆಗಲ್ಲ. ಒಂದು ಒಳ್ಳೆ ಪ್ಯಾಷನ್ ಬೇಕು, ಸಿನಿಮಾ ಮೇಲೆ ಪ್ರೀತಿ ಬೇಕು, ಆವಾಗಲೇ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಮೊದಲಿಂದ ಮಾಧ್ಯಮದವರಾಗಲಿ ಜನರಾಗಲಿ ಎಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಸಿನಿಮಾ ಮೇಲಿರಲಿ. ಸೆಪ್ಟೆಂಬರ್ 12ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತೇಳಿ ನಾನು ಬೇಡ್ಕೊಡ್ತೀನಿ.
ತುಂಬ ಥ್ಯಾಂಕ್ಸ್. ನಮ್ಮ ಸಿನಿಮಾಗೆ ನಾವೇ ದೊಡ್ಡವ್ರು ಅನ್ಕೋಬೇಕು. ನಾವು ಯಾರು ದೊಡ್ಡವ್ರು ಬಂದಿಲ್ಲ, ಅವ್ರು ಬಂದಿಲ್ಲ ಅನ್ಕೊಳ್ಳೇಬಾರ್ದು. ಎಲ್ಲ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲ ಕಥೆಗಳು ರೀಸನ್ಗಳು ಹೇಳ್ತಾನೆ ಇರ್ತಾರೆ. ಇವತ್ತು ಸಂಡೇ ಯಾವ ಶೂಟಿಂಗು ನಡೆಯಲ್ಲ, ಹಬ್ಬ ರಜದಲ್ಲಿ ಇರ್ತಾರೆ ಎಲ್ಲರೂ. ನಾವು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ನೀವು ಯಾರು ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾವು ನಮ್ಮ ಸಿನಿಮಾನ ನಾವೇ ಪ್ರಮೋಟ್ ಮಾಡೋಣ. ಯಾಕಂದರೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಸಿನಿಮಾ ಮಾತಾಡುತ್ತೆ, 100% ಮಾತಾಡುತ್ತೆ. ಅದು ಗ್ಯಾರಂಟಿ ನನಗಿದೆ. ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ನಮಗೆ, ತುಂಬ ಸಂತೋಷ. ಎಲ್ಲರೂ ಸಿನಿಮಾ ನೋಡಿ ಚೆನ್ನಾಗಿದೆ, ಎಲ್ಲ ಆರೈಸಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ಆ ಸಿನಿಮಾದಲ್ಲಿ ಅಷ್ಟೊಂದು ಕಂಟೆಂಟು ಮತ್ತು ಅಷ್ಟು ಕಣ್ಣು ತುಂಬಿಕೊಳ್ಳುವಷ್ಟು ನೋವು ಇತ್ತು. ಆಮೇಲೆ ನಾನು ವರ್ಕ್ ಬಗ್ಗೆ ತುಂಬ ಹೊಗಳಿದ್ರು, ಅಷ್ಟು ಸಾಕು. ತುಂಬ ಥ್ಯಾಂಕ್ಸ್. ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಪಡ್ತೀರಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.